ಮಾನ್ವಿಯಲ್ಲಿ ರೈತರಿಗೆ 40 ಕೋಟಿ ಪಂಗನಾಮ ಹಾಕಿದ ಶಿವರಾಮ. ರೈತರೆಂದರೆ ಅಮಾಯಕರು ಇರ್ತಾರೆಂದು ತಿಳಿದು ಮಾನ್ವಿ ಪಟ್ಟಣದ ಶಿವರಾಮ್ ಹಾಗೂ ವೆಂಕಟಸಾಯಿ ರೈಸ್ ಮಿಲ್ ಮಾಲೀಕರು 40 ಕೋಟಿಗೂ ಹೆಚ್ಚು ಹಣ ಪಂಗನಾಮ ಹಾಕಿದ್ದಾರೆಂದು ಆರೋಪಿಸಿ ನೂರಾರು ರೈತರು ವೆಂಕಟಸಾಯಿ ರೈಸ್ ಮಿಲ್ ಮುಂದೆ ಪ್ರತಿಭಟನೆ ನಡೆಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಅಂದರೆ ಸಾಕು, ಹೆಚ್ಚಾಗಿ ರೈತರು ಭತ್ತ ಬೆಳೀತಾರೆ. ಆದರೆ ಭತ್ತ ಬೆಳೆದ ರೈತರು ಶಿವರಾಮ್ ಮತ್ತು ವೆಂಕಟಸಾಯಿ ರೈಸ್ ಮಾಲೀಕರಿಗೆ ನೀಡಿದ್ದಾರೆ. ಆದರೆ ಅಮಾಯಕ ರೈತರಿಗೆ 3 ನಾಮ ಹಾಕಿ ಪರಾರಿಯಾಗಿದ್ದಾರೆ. ನಮಗೆ ಅನ್ಯಾಯವಾಗಿದೆ, ನಮಗೆ ನ್ಯಾಯ ಸಿಗುವವರೆಗೂ ಎಲ್ಲಿಂದ ಕದಲುವುದಿಲ್ಲ. ಮಾನ್ವಿ ಪೊಲೀಸ್ ಇಲಾಖೆಯವರು ಸಹ ನಮಗೆ ಮೋಸ ವ್ಯಕ್ತಿಗಳನ್ನು ಹಿಡಿದು ತರುವ ಕೆಲಸ ಮಾಡಬೇಕು. ನಾವು ವಿಷ ಕುಡಿದು ಸತ್ತರೆ ಇದಕ್ಕೆ ಮೋಸ ಮಾಡಿದವರೇ ಕಾರಣ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲ ರೈತರು ಒಬ್ಬರು ಕಡಿಮೆ ರೀ. ಊಟಕ್ಕೆ ಹೋಗಿರ್ರಿ, ಊಟ ಮಾಡ. JR ಆಗ್ರೋ ಫುಡ್ ಅಂತೇಳಿ ಶಿವರಾಮ್ ಅಂತೇಳಿ ಇವರು ರಾಜವ್ರ ಅಣ್ಣ ತಮ್ಮ. ಇವರು ವೆಂಕಟಸಾಯಿ ಮಿಲ್ ಅಂತೇಳಿ ನಮ್ಮ ಮಾಲೆ ಇರ್ತಾರೆ. ಯಾವುದೇ ಕಾರಣದ ವೆಂಕಟಸಾಯಿ ಮಿಲ್ಲಿಗೆ ಕೊಡ್ತು ಅಂತಲೇ ಹೇಳಿದ್ರು ಅವರು. ಯಾರು? ಶಿವರಾಮು ನಮಗೆ ಪಾರ್ಟ್ನರ್ ಐತೆ, ನಾವು ಹಿಂಗೆ ಮಿಲ್ಲಿಂಗ್ ಮಾಡ್ತು ಅಂತೇಳಿ ನೆಲ್ಲ ತಿಂದಾರ. ಇವತ್ತಿಗೆ ಸುಮಾರು 4 ತಿಂಗಳಾಯ್ತು ನಾವು ನೆಲ ಕೊಟ್ಟು. ಏನು ಇವತ್ತಿನ ತನಕ ಯಾವುದೇ ಇದಿಲ್ಲ. ನಮಗೆ ಪಟ್ಟಿ ಕೊಟ್ಟಾರ, ಇನ್ನೊಂದು 3 ಲಕ್ಷ ಕೊಡೋದಿತ್ತು ನಮಗೆ. ಆಯ್ತು, ಸೋಮವಾರ ದಿವಸ ಕೊಡ್ತವಪ್ಪ ನಿಮ್ಗೆ ಅಂತ ಹೇಳಿದ್ರು. ಆಯ್ತು, ಅರಸು ಸಾಯಂಕಾಲ ಕಾಣೆ ಆದರು. ಕಾಣೆ ಆದ್ರೆ ಸೋಮವಾರ ಬೆಳಗ್ಗೆ ನಾವು ಅವ್ರ ಅಂಗಡಿ ಹತ್ರ ಬಂದ್ವಿ. ಅವ್ರ ಅಂಗಡಿ ಹತ್ರ ಬಂದ್ರೆ ಅವ್ರು ಯಾರು ಇಲ್ಲಪ್ಪ, ಕಾಣೆ ಆಗ್ಯಾನ, ಒಟ್ಟು ಫೋನ್ ಇರ್ತವಲ್ಲ, ಸ್ವಿಚ್ ಆಫ್ ಇದೆ ಅಂತ ಹೇಳಿದ್ರು. ಸ್ವಿಚ್ ಆಫ್ ಇದೆ ಅಂದರೆ ಅವ್ರ ಮನೆಯಲ್ಲಿ ಅವ್ರ ಅಣ್ಣ ತಮ್ಮರು ಎಲ್ಲರಿದ್ರು, ತಂದೆ ಅಣ್ಣ ತಮ್ಮ ಎಲ್ಲರಿದ್ರು. ಅವತ್ತು ಸಾಯಂಕಾಲ 4 ಗಂಟೆವರೆಗೆ ಅವ್ರ ಮನೆಯಲ್ಲೇ ಇದ್ದಾರೆ ಎಲ್ಲರೂ. ಆದ್ರೆ ಅತ್ತ ಇಲ್ಲ ಅಂತ ಹೇಳಿದ್ರು ಅವರು. ಅವ್ರು ತಿರುಗಿ ಮುಂಜಾನೆ 9 ಗಂಟೆಗೆ ಬಂದು ಅಂಗಡಿ ಹತ್ರ ಬಂದ್ವಿ. ಕೀಲಿ ಲಾಕ್ ಹಾಕಿದ್ರು. ಬುಜ್ಜಿ ಅಂತ ಹೇಳಿದಾನ. ಆ ಬುಜ್ಜಿ ಏನಂದ, ಕೀಲಿ ಹಾಕಿದ ಮೇಲೆ ಇಲ್ಲ ಇವತ್ತೆಲ್ಲ ಬರಿಸಿಬಿಟ್ರೆ ನಾನು ನಾಳೆಗೆ ಒಂದು 8 ದಿನದಲ್ಲಿ ನಾವು ಸೆಟ್ ಮಾಡ್ತೇನೆ ಅಂತ ಹೇಳಿದತ್ತ ಬುಜ್ಜಿ. ಅಂಬರೀಶ್ವರ ಕ್ಯಾಂಪ್ ಬುಜ್ಜಿ ಅಂತ ಹೇಳಿದಾನ. ಇನ್ನು 8 ದಿನದಲ್ಲಿ ನಿಮ್ಗೆಲ್ಲ ಸಣ್ಣ ಪಟ್ಟಿ ಎಲ್ಲ ಕೊಟ್ಬಿಡ್ತಾರ, ದೊಡ್ಡವ್ರಿಗೆಲ್ಲ ಪ್ಲಾಟ್ ಮಾರಿ ಅಡ್ಜಸ್ಟ್ಮೆಂಟ್ ಮಾಡ್ತಾರ ಅಂತ ಹೇಳಿದ್ರು. ಇವತ್ತಿಗಾದರೂ ಅದ್ರ ಬಗ್ಗೆ ಯಾವುದೇ ರಿಯಾಕ್ಷನ್ ಇಲ್ಲ. ಅಲ್ಲ ಸರ್, ಈಗ ಇಷ್ಟೊಂದು ನೀವು ಈ ಹೋರಾಟ ಮಾಡ್ತಾ ಇದ್ದೀರಿ, ರೈತರಿಗೆ ಅನ್ಯಾಯ ಆಗಿದೆ, ಭತ್ತ ಖರೀದಿ ಮಾಡಿದವ್ರೆ ನಿಮ್ಗೆ ಮೋಸ ಮಾಡಿದ್ರೆ ಅಂತ ಹೇಳ್ತೀರಿ. ಅಂದಾಜು ಎಷ್ಟು ರೈತರಿಗೆ ಮೋಸ ಆಗಿದೆ? ಸುಮಾರು ಒಂದು 100 ಜನ. ಅಂದಾಜು ಎಷ್ಟು ನಷ್ಟ ಆಗಿದೆ? ಸುಮಾರು ಒಂದು 25-30 ಕೋಟಿ ಅಂತ ಅಂದಾಜು. ಅವತ್ತು ಅವ್ರು ಲೆಕ್ಕ ಮಾಡಿದ್ದು 30 ಕೋಟಿ ಅಂತ ಮಾಡಿದ್ರು. ಅದು ಅವ್ರಿಗೆ ಹೆಂಗೈತೆ ಲೆಕ್ಕ ಗೊತ್ತಿಲ್ಲ. ಅವತ್ತಿನ ದಿವಸ 30 ಕೋಟಿ. ನಾವು ಮೋಸ ಮಾಡಿದವ್ರು ಯಾರು ಸರ್? ಶಿವರಾಮ್ ಕೃಷ್ಣ. ಈಗ ಇಲ್ಲಿ ವೆಂಕಟಸಾಯಿ ಮಿಲ್ ಅಲ್ಲಿ ಬಂದ್ರಲ್ಲ, ವೆಂಕಟಸಾಯಿ ಮಿಲ್ ಅಂದ್ರೆ ಮಿಲ್ಲಿನ ಹೆಸರು ಪಾರ್ಟ್ನರ್ ಇದ್ದದಕ್ಕಾಗಿ ಅವ್ರು ಮಿಲ್ಲಿಗೆ ಹೊಡೆದಿವಿ ಅಂದದಕ್ಕಾಗಿ ಇವ್ರನ್ನ ಕೇಳ್ಬೇಕಂತ ಬಂದಿವಿ ನಾವು. ಇವ್ರೇನಂದ್ರು? ಇವರು ಬಟ್ ಲೆಕ್ಕ ತಗೊಂಬಂದಿದ್ರು. ಅವತ್ತು ಇಂದು ಸೋಮವಾರ ಸಂಡೆ ಕಾಣೆ ಆದ ಮರು ದಿವಸ ಇವ್ರು ಲೆಕ್ಕ ತಗೊಂಬಂದ್ರು. ಈಗ ಇವರು ಈ ಮಿಲ್ಲರು ಶಿವರಾಮ್ ಮಿಲ್ ವೆಂಕಟಸಾಯಿ ಮಿಲ್ ರಾಜ್ ಅವ್ರೆಲ್ಲರೂ ಅವತ್ತು ಅಣ್ಣ ತಮ್ಮರು ತಂದೆ ಎಲ್ಲರೂ ಇದ್ರು ಮನೆಯಲ್ಲಿ. ಅವತ್ತು ಲೆಕ್ಕ ತಗೊಂಬಂದು ಈಗೇನು ಹೇಳ್ತಾರ, ಸುಮ್ಮನೆ ಲೆಕ್ಕ ನೋಡಕ್ ತಗೊಂಬಂದಿವಿ ನಾವು ಅಂತ ಹೇಳ್ತಾರೆ. ಸುಳ್ಯಕ್ಕೆ ಏನಂದ್ರು ಅವ್ರಿಗೆ ಬಂದ್ಗಳು ಕೇಳಿದಾಗ, ನಾವು ಯಾವ್ದು ಲೆಕ್ಕ ತಂದಿಲ್ಲ ಅಂತ ಹೇಳಿದ್ರು. ಈಗ ಹಿಂದಗಡೆ ಏನ್ ಹೇಳ್ತಾರ, ಇಲ್ಲ ನಾವು ನೋಡ್ಬೇಕಂತ ತಂದಿವಿ ಅಂತ ಹೇಳ್ತಾರ. ಇಷ್ಟು ದಿನ ಆದ್ರೂ 9 ದಿನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿವಿ ಅಂತಾರ. ಯಾವುದೇ ಸ್ಟೇಷನ್ ಹೋಗ್ಲಿ, ಎಲ್ಲೇ ಇರಲಿ 24 hours ಎಲ್ಲೇ ಹುಡುಕ್ಬೋದು. ಇವತ್ತು ಎಲ್ಲ ಅಂತ ವ್ಯಕ್ತಿನಾದ್ರೂ ಯಾರನ್ನು ಹುಡುಕಿಲ್ಲ. ಯಾವ್ದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟರು ಅದ್ರ ಬಗ್ಗೆ ಯಾವ್ದು ಕೇರ್ ಮಾಡಿಲ್ಲ. ಇದು ಒಂದು ರೀತಿಯಲ್ಲಿ ಈ ರೀತಿ ಆಗಿದೆ ಅಂದ್ಮೇಲೆ ರೈತರಿಗೆ ಮೋಸ ಮಾಡೋ ಉದ್ದೇಶದಿಂದಲೇ ಮಾಡ್ಯಾರ. ಮತ್ತೆ ಹಿಂಗಾದ್ರೆ ಹೆಂಗ ಸರ್ ನಿಮ್ ದಿಕ್ಕ ಯಾರೀಗ? ರೈತರ ಗತಿ ಸ್ಟೇಷನ್ ಪೊಲೀಸರ ಗತಿ ಆಗ್ಬೇಕು, ಸರ್ಕಾರನೇ ಇಷ್ಟು ದಿನ ಅಂಗಡಿ ದಿವಸ ಒಬ್ಬರು ಹೋಗ್ಬೇಕು, ದಿನ 4 ಮಂದಿ ಅಂಗಡಿ ಬರ್ಬೇಕು, ಇಲ್ಲಪ್ಪ ಅನ್ಬೇಕು, ಅಂಗಡಿ ಕೀಲಕ್ಕೆ ಹೋಗ್ಬೇಕು, ದಿನ ಎಲ್ಲಿಂದ ಕುಡಿಬೇಕು. ಲಾಸ್ಟ್ ರೈತರು ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದು ನೋಡಿದ್ರೆ ಇಲ್ಲಿ. ಈಗ 10 ಚೀಲದಿಂದ ಹಿಡಿದು 50 ಚೀಲ 5,000 ಚೀಲ ಕೊಟ್ಟವರು ಇದ್ದಾರೆ ಇದ್ರಾಗ. ರೈತರು ಸಣ್ಣ ರೈತರು 10 ಚೀಲದಿಂದ ಹಿಡಿದು ಇದ್ದಾರ. ಇಲ್ಲಂತಲ್ಲ 1,000 ಚೀಲ ತನ ಇದ್ದಾರ. ನಮ್ಮ ಹೆಸರು ರಜಾಕ್ ಅಂತ ಸರ್, ಗುರುಗುಂಟ. ನಾವು ಶಿವರಾಮ್ ಕೃಷ್ಣ ಗುನ್ನ ಅವರಿಗೆ ನಮ್ಮದು ಭತ್ತ ಕೊಟ್ಟಿವಿ. ಅದನ್ನು ಇವಾಗ ಈ ಮಿಲ್ಲಿಗೆ ವೆಂಕಟಸಾಯಿ ಮಿಲ್ಲಿಗೆ ನಾವು 4-5 ವರ್ಷದಿಂದ ನಮ್ಮ ಭತ್ತ ಕೊಡ್ತಾಯಿದ್ದೀವಿ. ಈ ಸಲನೂ ಇವ್ರು ಬಂದು ಶಿವರಾಮ್ ಕೃಷ್ಣ ಅನ್ನೋರು ಬಂದುಬಿಟ್ಟು ನಾವು ನಮ್ಮ ಅಣ್ಣವರೆಲ್ಲ ಅದೇ ಮಿಲ್ನಾಗ ಮಾಡಕತ್ತೀವಪ್ಪ, ನಮ್ಮದು ಅಲ್ಲೇ ಐತೆ, ನಿಮ್ಗೆ ಏನಿದೆ ನೀವು ಕೊಡಕತ್ತಿರಲ್ಲ ಮುಂಚೆ ಅಂತ ಹೇಳಿಕೇಸಿ ನಮ್ಮ ಕಡೆಯಿಂದ 9,560 ಚೀಲ ನೆಲ್ಲ ಎತ್ತಾರೆ ಸರ್ ಅಲ್ಲಿಂದ. ಏನು ಸರ್, ಇವತ್ತು ಬರೀ ಅದರಲ್ಲಿ ಒಂದು 4 ಲಕ್ಷ ಕೊಟ್ಟಾರೆ ಸರ್ ಅಷ್ಟೇ ಅವರು ನಮಗೆ. ಟೋಟಲ್ 1,38,00,000 ಚಿಲ್ಲರ್ ಬರ್ಬೇಕು ಸರ್ ನಮಗೆ. ಇವತ್ತು ಅವತ್ತು ಏನಂದ್ರೆ ಅವರು ನಮ್ಗೆ ಆಯ್ತಪ್ಪ ನಿಮ್ಗೆ ಏನು ಪಟ್ಟಿ ಐತಲ್ಲ ಅದನ್ನೆಲ್ಲ ಗಾಡಿ ಬಂದಮೇಲೆ ನಮ್ಮ ಮಿಲ್ ಕಡೆ ಬರ್ರಿ, ನಮ್ಮ ಮಿಲ್ ಕಡೆ ಬಂದಮೇಲೆ ಅಲ್ಲಿ ಕುಂತು ಎಲ್ಲ ನಿಮ್ಗೆ ಪಟ್ಟಿ ಮಾಡಿ ಕಳಿಸ್ತೀನಿ, 1 ತಿಂಗಳ ನಮಗೆ ಟೈಮ್ ಕೊಡ್ರಿ ಅಂತ ಅಂದ್ರೆ ಸರ್. ಆ 1 ತಿಂಗಳು ಆಗಿ ಕೇಸಿ ಇಲ್ಲಿಗೆ 20 ದಿವಸ ಆಯಿತು. 20 ದಿವಸ ಆದ ನಂತರನೇ ನಮಗೆ ಇಲ್ಲಿವರೆಗಾದರೆ ಇದಕ್ಕೆ ಯಾರು ಪರಿಹಾರ
ಅವ್ರ ತಮ್ಮ ಆಗಿರ್ಬೋದು, ಅವ್ರ ಅಣ್ಣ ಆಗಿರ್ಬೋದು, ಅವ್ರ ತಂದೆ ಆಗಿರ್ಬೋದು, ಯಾರು ಹಚ್ಕೊಂತ ಇಲ್ಲ. ಯಾರು ಸರ್ ಅವ್ರ ತಮ್ಮಂದ್ರೆ ಯಾರು? ಅವ್ರು ಯಾರು ರಾಜು ಅಂತ ಕೇಸಿ ಅವರು ಸರ್, ಅವ್ರ ಅಣ್ಣ ಸರ್. ಅವರು ಏನು ಅವಾಗ ನಾವು ಈಗ 4 ವರ್ಷ ಮುಂಚೆ ಕೊಡೋ ಟೈಮ್ನಾಗ ಅವ್ರು ರಾಜು ಅವ್ರನ್ನು ಟಚ್ನಾಗ ನಮ್ಗೆ. ಇವಾಗ ಏನಂತಾರ, ನಮ್ಗೆ ಸಂಬಂಧ ಇಲ್ಲಪ್ಪ, ನೀವು ನಮ್ಮ ಮಿಲ್ ಹತ್ರ ಬರಕ್ ಹೋಗ್ಬೇಡ್ರಿ, ನಮ್ಗೇನು ಸಂಬಂಧ. ನಿಮಗೆ ಮೋಸ ಮಾಡಿದವ್ರು ಯಾರು ಸರ್? ನಮಗೆ ಮೋಸ ಮಾಡಿದ್ರೆ ಶಿವರಾಮಕೃಷ್ಣ ಸರ್. ಈಗ ಅವ್ರು ಎಲ್ಲಿದ್ದಾರೆ? ಈಗ ಅವ್ರು ಎಲ್ಲಿದ್ದಾರೆ ಅನ್ನೋದು ನಮ್ಗೆ ಪತ್ತೇನೇ ಇಲ್ಲ ಸರ್. ಅವ್ರು ಫೋನ್ ಮಾಡಿದ್ರೆ ಅವ್ರು ಫೋನ್ ಹಚ್ತಾ ಇಲ್ಲ. ಅವ್ರು ಯಾರು ಗುಮಾಸ್ತರು ಏನು ಬಂದಿದ್ರಲ್ಲ ಸರ್, ಅವರು ಇವತ್ತಿನವರೆಗೆ ನಮ್ಗೆ ಕಾಣೇ ಇಲ್ಲ. ಇಲ್ಲಿಗೆ ಬಂದ ಕೇಸಿ ಈ ಮಿಲ್ಲಿಗೆ ಏನಾದರೂ ಇಲ್ಲಿ ಮಿಲ್ಲಿಗೆ ಕಳಿಸ್ಯಾರ ಅಂತ ಕೇಸಿ ಇವ್ರ ಹತ್ರ ಬಂದ ಕೇಸಿ ನಾವು ಪರಿಹಾರ ಕೇಳಿದ್ರೆ ನಮಗೇನಾದ್ರ ಬಗ್ಗೆ ಮಾಹಿತಿ ಇಲ್ಲ, ನೀವು ನಮ್ಮ ಹತ್ರ ಬರಕ್ಕೆ ಹೋಗ್ಬಿಡ್ರಿ, ನಮ್ಮ ಹತ್ರ ಬಂದರೆ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ. ಅವರು ಯಾರು ಅವ್ರು ರಾಜವನವರು ಮತ್ತು ಇನ್ನೊಬ್ಬರು ಶ್ರೀಕಾಂತ್. ಈ ರೀತಿ ರೈತರಿಗೆ ಮೋಸ ಮಾಡಿದಾರಲ್ಲ, ಇದು ನ್ಯಾಯನಾ ಇದೆಯಲ್ಲ ಸರ್? ನ್ಯಾಯ ಅಲ್ಲ ಸರ್. ಈ ರೈತರುಗಳು ಯಾರು ಸರ್ ಕೇಳೋದು? ಈಗ ನಾವು ಏನೋ ಒಂದು ತಿಪ್ಪಲ ಮಾಡಿ ವರ್ಷಾನುಗಟ್ಟಲೆ ಹೊಲ್ದಾಗ ದುಡ್ದಿವಿ. ಈಗ ನಮ್ಗೆ ನೆಲ್ಲಿನೋ, ಈಗ ನಾವು ಒಂದು ಎಣ್ಣೆ ಹೊಡ್ಯಾಕ, ಗೊಬ್ಬರಕ್ಕೆ ಈಗ ನಾವು ಲೀಸ್ ಮಾಡ್ಕೊಂಡಿದ್ದು ಎಲ್ಲರೂ ಬಂದು ನಮ್ಮ ಮನೆ ಹತ್ರ ಕುಂದಿರ್ತಾರೆ. ಈಗ ನಮ್ಮ ಮನೆ ಹತ್ರ ಕುಂದ್ರದಲ್ಲ ಅಂತ ಕಿಸಿ ಅಲ್ಲೇ ಒಂದು ಅಕ್ಕಪಕ್ಕ ಒಂದು 4-5 ಮಂದಿ ರೈತರದ್ದು ನಿಮ್ಮದು ಕೊಡಕೈತೆಪ್ಪ, ನಿಮ್ಮದು 9,000 ಚೀಲ ಕೊಟ್ಟು ಅಂತ ಅವರು ಒಂದು 1,000 ಚೀಲ ಕೊಟ್ಟಿದ್ದಾರೆ. ಅವ್ರು ಬಂದು ಕಿಸಿ ಇವಾಗ ನಮ್ಗೆ ನಮ್ಮದೇ ಇಷ್ಟು ಲಾಸ್ ಆಯ್ತು, 1 ಕೋಟಿ ಮೇಲೆ ಲಾಸ್ ಆಯ್ತು ಅಂದರೆ ಇವಾಗ ಅವ್ರು ಬಂದು ನಮ್ಮ ಮನೆಯಾಗ ತಾಯಿ ತಂದೆ ಅಕ್ಕ ಯಾರಿಗೆ ಬಿಡ್ತಾ ಇಲ್ಲ, ಅಷ್ಟು ಬೈತಾ ಇದ್ದಾರೆ ಸರ್. ಇಲ್ಲಿ ಬಂದರೆ ಯಾರಾದರೂ ಪರಿಹಾರ ಕೊಡ್ತಾರೆ, ಯಾರು ಪರಿಹಾರ ಕೊಡೋರು ದಿಕ್ಕಿಲ್ಲ ಮುಂದೆ ನಿರ್ಧಾರ ಹೆಂಗೆ ಸರ್? ಸರ್ ಮುಂದೆ ಪರಿಹಾರ ಅಂತಂದ್ರೆ ಏನಿಲ್ಲ ಸರ್. ಈಗ ನಮ್ಮ ಹತ್ರ ಇವ್ರದ್ದು ಹತ್ರ ಐತೆ, ಬಾಂಡ್ ಐತೆ, ಈ ಮಿಲ್ಲಿಗೆ ಅವ್ರ ಪಾರ್ಟ್ನರ್ ಇದಾರಂತ. ಈಗ ಇದ್ರ ಪ್ರಕಾರ ಅವ್ರು ಏನಾದ್ರು ಬಂದು ನಮ್ಗೆ ಪರಿಹಾರ ನೀಡ್ತೀನಿ ಅಂತಂದ್ರೆ ನಾವೆಲ್ಲ ರೈತರು ಒಗ್ಗೂಡಿಕೇಸಿ ನಾವು ಹೋಗ್ತೀವಿ. ನಮ್ಗೆ ಇಷ್ಟು ದಿವಸದಾಗ ನಿಮ್ಗೆ ಏನೋ ಸಟ್ರೇಟ್ ಮಾಡ್ತೀವಪ್ಪ ಅದನ್ನು, ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಇಲ್ಲಿ ಮಾಡ್ತೀವಿ ಸರ್. ನಾವು ಎಣ್ಣೆ ಕೂಡ ಸಾಯ್ತೀವಿ ಸರ್. 1 ಕೋಟಿ ಇಲ್ಲಿ ಯಾರು ರೈತರ ಬೆಲೆ ಭಾಳ ಅದರಲ್ಲಿಂದ ಲಾಭ ಏನು ಪಡ್ಕಂಗಿಲ್ಲ ಸರ್. ನಾವು ಏನಪ್ಪ ಅದು ಅಷ್ಟು ಮಾಡಿದೀವಪ್ಪ ಅಂತಂದ್ರೆ ಹಬ್ಬ ಅಂತಂದ್ರೆ ಒಂದು 5 ಲಕ್ಷ ಇಲ್ಲ 10 ಲಕ್ಷ ಉಳಿಬೇಕಂತಂದ್ರೆ ಭಾಳ ಸರ್. ಅದ್ರಾಗ ಈ ಸಲ ನೆಲ್ಲಿನಾಗಂತ್ರ ₹1 ಇಲ್ಲ ಸರ್. ಎಣ್ಣೆದು ಗೊಬ್ಬರದ್ದು ಆ ಗಾಡಿ ಕಟಿಂಗ್ ಮಾಡೋ ಮಿಷಿನ್ಗಳಿಗೆ ಕೊಟ್ಟರೆ ಅದು ಒಂದು ಪೈಸೆ ಉಳಿಯಂಗಿಲ್ಲ ನಮ್ಗೆ. ಅಲ್ಲ ಸರ್, ಈ ರೀತಿಯಾಗಿ ಇದು ಒಂದು ಆಗಿದೆ ಅಂತಂದ್ಮೇಲೆ ಎಷ್ಟು ಕೋಟಿ ಅಂದಾಜಾಗಿದೆ ನಿಮ್ಮ ಸರ್? ನಮ್ಮ ಅಂಜ ಸರ್, ಇಲ್ಲಿ ಬರ್ತಕ್ಕಿಂತ ರೈತರದ್ದು ಅಲ್ಲಿ ಎಲ್ಲ ಕೇಳಿದ್ರೆ ಸುಮಾರು ಹೆಚ್ಚು ಕಡೆ 40ರಿಂದ 45, 50 ಕೋಟಿ ತನ ಅಂತ ಹೇಳಕತ್ತಾರೆ ಸರ್. 50 ಕೋಟಿ ಲಾಸ್ ಇದೆ. 50 ಕೋಟಿ ಲಾಸ್. ಅವ್ರು ಯಾವ ಲಾಸ್ ಇಲ್ಲ, ಏನಿಲ್ಲ ಸರ್. ಅವ್ರು ಯಾವ್ದು ಲಾಸ್ ಸರ್? ಇವಾಗ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಇವಾಗ ನಾವು ಈಗ ನೀವು ಒಂದು 50 ಕೋಟಿ ಲಾಸ್ ಆಗಿದೆ, ಒಟ್ಟು ನಷ್ಟ ಆಗಿದೆ. ಈಗ ನಿಮ್ ಪ್ರಕಾರ ಹೇಳ್ತೀರಾ ನೋಡಿ, ಮೋಸ ಮಾಡಿದ್ದಾರೆ, ಚೀಟ್ ಮಾಡ್ಯಾರ ಸರ್. ಚೀಟ್ ಮಾಡಿದ್ರಿ. ಈ ವೆಂಕಟಸ್ವಾಮಿ ಅನ್ನೋ ಮಿಲ್ ಹೆಸರು ತಗೊಂಡು ನಮ್ಗೆ ಚೀಟ್ ಮಾಡ್ಯಾರ. ಈ ಮಿಲ್ಲಿನ ಪ್ರಕಾರ ನಾವೇನು ಸುಮಾರು 4 ವರ್ಷದಿಂದ ಕೊಡಕತ್ತೀವಿ ಸರ್. ಈಗ ಸರ್ ಪೊಲೀಸ್ ಇಲಾಖೆ ಏನು ಸರ್? ಈಗ ನಾವು ಬಂದ್ವಿ, ಈಗ ನಾವು ಬಂದು ಗೇಟ್ ಹಾಕಿದ್ವಿ ಅಂತ ಹೇಳಿ ಕೇಸಿ ಅವ್ರು ಎಸ್ಕಾಟ ನಮ್ಗೆ ಕಳಿಸಿದ್ರು. ನಮ್ಮ ಪ್ರೊಟೆಕ್ಷನ್ ಬಂದಿಲ್ಲ ಸರ್, ಅವ್ರ ಪ್ರೊಟೆಕ್ಷನ್ ಬಂದಿದ್ದಾರೆ. ನಾವು ಎಣ್ಣೆ ಕೂಡ ಸಾಯ್ಬೇಕು ಸರ್. ನಾವು ಎಣ್ಣೆ ಕೂಡ ಸಾಯ್ಬೇಕು. ಯಾರು ಕೊಡ್ತಾರೆ ಸರ್? ಅದಕ್ಕೆ ನ್ಯಾಯ ಕೊಡ್ಲಿಲ್ಲಪ್ಪ ಅಂತಂದ್ರೆ ಈ ಮಿಲ್ಲಿನ ಹತ್ರ ನಾವು ಎಣ್ಣೆ ಕೂಡ ಸಾಯ್ತೀವಿ ಸರ್. ನಮ್ಗೂ ಈಗ ನಮ್ಮ ಮನ್ಯಾಗಂತ ನಮ್ಮನ್ನ ಬಿಡಂಗಿಲ್ಲ. ನಮ್ಮ ತಂದೆ ತಾಯಿ ಏನಂತಂದ್ರೆ ನೀವು ಫಸ್ಟ್ ನೋಡಿ ಕೇಸಿ ಕೊಡ್ಬೇಕಪ್ಪ ಅಂತ ಕೇಸಿ ಇವತ್ತು ನಮ್ಮ ತಂದೆ ನಮ್ಮ ತಾಯಿ ಆಸ್ಪತ್ರೆಗೆ ಹೋಗಿ ಸೇರ್ಯಾರ ಸರ್. ನಾವು ಯಾರ ಮುಂದೆ ಹೇಳ್ಕೋಬೇಕು ಸರ್ ನಮ್ಮ ಕಷ್ಟ? ಇಲ್ಲಿಗೆ ಬಂದ ಕೇಸಿ ಕೇಳಿದ್ರೆ ಒಬ್ಬನು ಅವ್ರ ತಮ್ಮ, ಅವ್ರ ಅಣ್ಣ ಆಗಲಿ, ಅವ್ರ ತಂದೆ ಯಾರಾದ್ರೂ ಬಂದ ಕೇಸಿ ಆಯ್ತಪ್ಪ ಅದು ಏನೈತೆ ಅವ್ರು ನಾವು ಹುಡ್ಕ ಕೇಳಕ್ ಹೋದ್ರೆ ನಮ್ಮ ಇಲ್ಲಿಗೆ ಬರಬೇಡ ದೌರ್ಜನ್ಯ ಮಾಡ್ತಾರೆ, ಗುಂಡಾಗಿರ್ತಿ ಮಾಡ್ತಾ ಇದಾರೆ. ಅಲ್ಲೇ ಮಾಡಕ್ಕಲ್ಲ ಸರ್. ನಾವು ಬಂದು ಕೇಳಿದ್ರೆ ನೀವು ಎದಕ್ಕೆ ಬರ್ತೀರಿ ಇಲ್ಲಿ? ನಿಮ್ದು ಏನೈತಿ ಇಲ್ಲಿ? ನಮಗೇನ ನೀವು ಹೊರಗೋರಿ ಫಸ್ಟ್. ನಮ್ಗೆ ಸಂಬಂಧ ಇಲ್ಲ ಅಂತಂದ್ರೆ ಇದಕ್ಕೆ ಯಾರು ಸರ್? ಇದಕ್ಕೆ ನಾವು ಯಾಕಂತ ಸುತ್ತ ಕಾನೂನು ಪ್ರಕಾರ ನಮ್ಗೆ ಇದು ನ್ಯಾಯ ಸಿಗಬೇಕು. ಏನು ಸರ್ ಈ ಸ್ಥಳೀಯರು ಯಾರಿದಾರ ಹಿರಿಯ ಮುಖಂಡರು ಅವರೆಲ್ಲರೂ ಬಂದು ಏನು ಸರ್ ಅವರೆಲ್ಲರನ್ನ ಕರೆಸಿ ಕೇಸಿ ಅವ್ರ ತಂದೆ ತಾಯಿ, ಅವರ ಹೆಂಡ್ರು, ಅವ್ರ ಅಣ್ಣವ್ರು ಎಲ್ಲರೂ ಕರೆಸಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು.